ನಮಸ್ಕಾರ ಮಹಾಜನಗಳೇ. ನಾವು ಇಂದು ಬೆಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲೊಂದಾದ ಶ್ರೀ ರಾಜರಾಜೇಶ್ವರಿ ಅಮ್ಮನವರ ದೇವಾಲಯಕ್ಕೆ ಬಂದಿರುವೆ. ಈ ದೇವಾಲಯವು ರಾಜರಾಜೇಶ್ವರಿ ನಗರದಲ್ಲಿದೆ, RR ನಗರ್. ದೇವಾಲಯವನ್ನು ನೋಡಿಕೊಳ್ಳುತ್ತಾ ಹಾಗೆ ನವರಾತ್ರಿ 8ನೇ ದಿನದ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ನವರಾತ್ರಿಯ 8ನೇ ದಿನ ಹಿನ್ನೆಲೆ ಹಿಂದೂ ಧರ್ಮದಲ್ಲಿ ಬಹಳ ಮಹತ್ವಪೂರ್ಣವಾಗಿದೆ. ನವರಾತ್ರಿ ಹಬ್ಬವು ಶಕ್ತಿ ರೂಪವಾದ ದೇವಿ ದುರ್ಗೆಯನ್ನು ಹೊಮ್ಮಿಸಲು ಉತ್ಸವವಾಗಿದ್ದು, 9 ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಅವಳನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ 8ನೇ ದಿನವನ್ನು ದುರ್ಗಾಷ್ಟಮಿ ಅಥವಾ ಮಹಾ ಅಷ್ಟಮಿ ಎಂದು ಕರೆಯಲಾಗುತ್ತದೆ. 8ನೇ ದಿನದ ಹಿನ್ನೆಲೆ ಈ ದಿನ ದೇವಿ ದುರ್ಗೆಯ ಮಹಾಗೌರಿ ಅಥವಾ ಮಹಾಗೌರಿ ದೇವಿಯ ಪೂಜೆ ನಡೆಯುತ್ತದೆ. ಮಹಾ ಅಷ್ಟಮಿಯ ದಿನ ದುರ್ಗಾ ದೇವಿಯ ಅಷ್ಟರೂಪಗಳನ್ನು ಪೂಜೆ ಮಾಡಲಾಗುತ್ತದೆ. ಇದನ್ನು ಅಷ್ಟಶಕ್ತಿಯ ಆರಾಧನೆ ಎಂದು ಕರೆಯುತ್ತಾರೆ. ಈ ದಿನ ಚಂಡಿ ಹೋಮ ಅಥವಾ ಅಷ್ಟಮಿ ಹವನ, ಸಾಂಪ್ರದಾಯಿಕ ಕುಮಾರಿ ಪೂಜೆ ಅಥವಾ ಕನ್ಯಾ ಪೂಜೆ ಎಂದು ಕರೆಯಲಾಗುತ್ತದೆ. ಪೌರಾಣಿಕ ಹಿನ್ನೆಲೆ ತಿಳಿಯಬೇಕೆಂದರೆ, ದೇವತೆಗಳು ಮಹಿಷಾಸುರನನ್ನು ಸಂಹರಿಸಲು ಶಕ್ತಿರೂಪವಾದ ದುರ್ಗೆಯನ್ನು ರಚಿಸಿದರು. ಅವರು 9 ದಿನಗಳು ಯುದ್ಧದ ನಂತರ 10ನೇ ದಿನ ಅವಳನ್ನು ಸಂಹರಿಸಿದರು. 8ನೇ ದಿನ ಈ ಯುದ್ಧದಲ್ಲಿ ಅತ್ಯಂತ ಮಹತ್ವಪೂರ್ಣ ಘಟ್ಟವಾಗಿದ್ದು, ದುರ್ಗೆಯ ರೌದ್ರ ರೂಪವಾದ ಚಂಡಿಕಾ ಕಾಳಿ ಅವತಾರವನ್ನು ಧರಿಸಿ ದುಷ್ಟಶಕ್ತಿಗಳನ್ನು ನಾಶ ಮಾಡಿದ್ದಳು. ಈ 8ನೇ ದಿನದ ಆಚರಣೆಗಳೇನೆಂದರೆ, ಮಹಾ ಅಷ್ಟಮಿ ದಿನ ವಿಶಿಷ್ಟವಾದ ಅಲಂಕಾರ, ಪೂಜೆ, ನವದುರ್ಗಾ ಪಾಠ, ದುರ್ಗಾ ಸಹಸ್ರನಾಮ ಮತ್ತು ಕುಮಾರಿ ಪೂಜೆ ಮಾಡಲಾಗುತ್ತದೆ. ಕೆಲವರು ಈ ದಿನ ಉಪವಾಸವನ್ನು ಆಚರಿಸುತ್ತಾರೆ. ಶಕ್ತಿಪೀಠ, ದುರ್ಗಾ ಮಂದಿರಗಳಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ನಡೆಯುತ್ತದೆ. ನೈವೇದ್ಯ ಪ್ರಸಾದ ಈ ದಿನ ದೇವಿಗೆ ವಿಶೇಷವಾಗಿ ಹಣ್ಣು, ಬೇಳೆ, ಖೀರ್, ಪಾಯಸ, ಪುಳಿಯೋಗರೆ, ಇಡ್ಲಿ, ಹೋಳಿಗೆ ಇತರ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಕೆಲವರು ಕಡಲೆಗಳಲ್ಲಿ ಕನ್ಯರಿಗೆ ಭೋಜನದ ನಂತರ ಉಡುಪು ಮತ್ತು ದಕ್ಷಿಣೆ ಕೊಡಲಾಗುತ್ತದೆ. ನೋಡಿ, ದೇವಿಯ ದರ್ಶನವನ್ನು ಪಡೆದುಕೊಳ್ಳಿ. ಇದುವೇ ಬೆಂಗಳೂರಿನಲ್ಲಿರುವ ಸುಪ್ರಸಿದ್ಧ ದೇವಾಲಯ, ರಾಜರಾಜೇಶ್ವರಿ ನಗರನಲ್ಲಿದೆ. ಶ್ರೀ ರಾಜರಾಜೇಶ್ವರಿ ಟೆಂಪಲ್, ಬೆಂಗಳೂರು. ಮುಂದಿನ ವಿಡಿಯೋದಿಂದ